ಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಿಶೇಷ ತಂಡ ರಚನೆ ಮಾಡಿದ್ದು, ಈ ಒಂದು ವಿಶೇಷ ತಂಡ ನಮ್ಮ ಏನು ಡ್ರಗ್ಸ್ ಮುಕ್ತ ಕೋಲಾರ ಆರ್ ಡ್ರಗ್ ಫ್ರೀ ಕೋಲಾರ್ ಅನ್ನೋ ಒಂದು ಅಭಿಯಾನದಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಅದರಲ್ಲೇ ನಾವು ಒಂದು 20 kg ಮತ್ತು 580 ಗ್ರಾಮ್ ಗಾಂಜಾವನ್ನು ಇಂಟರ್ ಸ್ಟೇಟ್ ಡ್ರಗ್ ಅಫೆಂಡರ್ಸನ್ನು ನಾವು ಹಿಡ್ಕೊಂಡಿದ್ದೀವಿ. ಇವರು ಎಲ್ಲ ಮೂಲತಃ ಬಂದ್ಬಿಟ್ಟು ಹರಿಯಾಣ, ರಾಜಸ್ಥಾನದವರಾಗಿದ್ದು ಟೋಟಲು 8 ಮಂದಿ ಅಕ್ಯೂಸ್ಡನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಮೊಹಮ್ಮದ್ ಆಜಾದ್, ವಾರಿಸ್, ಮುಬಾರಕ್, ರಾಜು, ಹಸೀನ್, ಜಾವೇದ್, ರಾಹಿಲ್ ಮತ್ತು ಮೊಹಮ್ಮದ್ ಅಪ್ಪರ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದು, ಎಲ್ಲರೂ ಮೂಲತಃ ಹರಿಯಾಣದವರಾಗಿರ್ತಾರೆ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಇವರು ಒಂದು ಕಾರಲ್ಲಿ ಬಂದು ಆ ಕಾರಲ್ಲಿ ಹಲವಾರು ನಂಬರ್ ಪ್ಲೇಟ್ಗಳನ್ನು ಇಟ್ಕೊಂಡು ತಮಿಳ್ನಾಡುದು, ಆಂಧ್ರ ಪ್ರದೇಶದ್ದು, ಕರ್ನಾಟಕದ್ದು, ಹರಿಯಾಣದು ಇಷ್ಟರದ್ದು ಇಟ್ಕೊಂಡು ಅವ್ರು ಯಾವ್ಯಾವ ಸ್ಟೇಟ್ಗೆ ಟ್ರಾವೆಲ್ ಮಾಡ್ತಾರೋ ಆ ಸ್ಟೇಟ್ದು ನಂಬರ್ ಪ್ಲೇಟನ್ನು ಹಾಕ್ಕೊಂಡು ಈ ಗಾಂಜಾ ಸಾಗಾಟನೆಯನ್ನು ಮಾಡ್ತಾಯಿದ್ರು. ಇದರ ಜೊತೆಗೆ ಇವರು ಬೇರೆ ಯಾವ ಕೇಸಸ್ಗಳಲ್ಲೂ ಇದರ ಅಂತ ನಾವು ಒಂದು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇವರು ಸ್ವಲ್ಪ ಪ್ರೊಫೆಷ್ನಲ್ ಕ್ರಿಮಿನಲ್ಸ್ ಆಗಿರೋದ್ರಿಂದ ದೇ ಮೇ ಬಿ ಇನ್ವಾಲ್ವ್ಡ್ ಇನ್ ಸಮ್ ಅದರ್ ಫಾರ್ಮ್ ಆಫ್ ಥೆಫ್ಟ್. ಅದನ್ನು ಕೂಡ ನಾವು ಒಂದು ಚೆಕ್ ಮಾಡ್ತಾ ಇದ್ದೀವಿ. ಈ 20 kg ಗಾಂಜಾನ ಏನು ವಶಕ್ಕೆ ತೊಗೊಂಡಿದ್ದೀವಿ, ಅದರ ಮೌಲ್ಯ ಬಂದ್ಬಿಟ್ಟು ಸುಮಾರು 20 ಲಕ್ಷ ಆಗಿರುತ್ತೆ. ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಗಲ್ಪೇಟೆಯಲ್ಲಿರುವಂತಹ ಎಲ್ಲ ಆಫೀಸರ್ಸು ಮತ್ತು ಸಿಬ್ಬಂದಿಯವರು ಅತ್ಯುನ್ನತವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಎಲ್ಲರೂ ಕೂಡ ಒಂದು ಕಂಟಿನ್ಯೂಸ್ ಆಗಿ ಇದನ್ನು ಟ್ರ್ಯಾಕ್ ಮಾಡಿ, ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಸ್ಡ್ ಒಂದು ಕೇಸ್ ಆಗಿದ್ದು, ಒಂದು ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಈ ಡ್ರಗ್ ಅಬ್ಯೂಸನ್ನು ನಾವು ಸ್ಟಾಪ್ ಮಾಡೋದಕ್ಕೆ ಈ ಒಂದು ಕೇಸ್ ಮಾಡಿದ್ದೀವಿ. ಏನು ಡ್ರಗ್ ಫ್ರೀ ಕೋಲಾರ ಮತ್ತು ನಶೆ ಮುಕ್ತ ಕೋಲಾರ ಅನ್ನೋ ಒಂದು ಅಭಿಯಾನ ಇನ್ನೂ ಸ್ಟ್ರಾಂಗಾಗಿ ನಡೀತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಇದರ ಜೊತೆಗೆ ನಾವು ನಿನ್ನೆ ನಮ್ಮ ಕೋಲಾರ ಗ್ರಾಮಾಂತರ ಠಾಣೆಯಲ್ಲೂ ಕೂಡ ಒಂದು 3 kg 450 ಗ್ರಾಮ್ ಗಾಂಜಾವನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ. ಅವನು ಕೂಡ ಮದನಪಲ್ಲಿಯಿಂದ ಬಂದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಅದರಲ್ಲಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಮ್ಮದು ಬಾರ್ಡರ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಬಾರ್ಡರ್ ಮೂವ್ಮೆಂಟ್ ಅದ್ರ ಮೇಲೆ ನಾವು ತೀಕ್ಷ್ಣವಾಗಿ ನಮ್ಮ ವಾಚನ್ನು ಮತ್ತು ಸರ್ವೇಲೆನ್ಸನ್ನು ಇಟ್ಟಿದ್ದೀವಿ. ಬರುವ ದಿನಗಳಲ್ಲೂ ಈ ರೀತಿ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭೇದಿಸಿ ನಮ್ಮ ಏನು ನಶೆ ಮುಕ್ತ ಕೋಲಾರ ಅಭಿಯಾನವನ್ನು ಸಕ್ಸಸ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಕೂಡ ನಾನು ಕೇಳ್ತಾ ಇದ್ದೀನಿ. ಇವ್ರದ್ದೆಲ್ಲ ನಮ್ಮದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಸ್ಡೇ ಇದ್ದಿದ್ದು. ನಾವು ನಮ್ಮ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಮ್ಮ ಇನ್ಫಾರ್ಮೇಷನ್ ವಿಂಗಿಂದ ನಾವು ಡೀಟೇಲ್ಸ್ನ ಟ್ರ್ಯಾಕ್ ಮಾಡ್ತಾಯಿದ್ವಿ. ಆ ಟ್ರ್ಯಾಕ್ ಮಾಡಬೇಕಾದ್ರೆ ಅವರು ಎಲ್ಲಿಂದ ಪಾಸ್ ಆಗ್ತಾಯಿದ್ರು ಅಂತ ನಾವು ನೋಡಿಕೊಂಡು ಅವರು ಎಲ್ಲ ಮೂಮೆಂಟ್ ಇದನ್ನು ತೊಗೊಂಡು ಹೋಗಿ ಅವರು ಬೇರೆ ಕಡೆ ಸೇಲ್ ಮಾಡ್ತಾಯಿದ್ರು ಮತ್ತು ಸೆಲ್ಫ್ ಕನ್ಸಂಪ್ಷನ್ಗೂ ಯೂಸ್ ಮಾಡ್ಕೊತಾಯಿದ್ರು. ಸೊ ಬೇರೆ ಒಂದು ಅಫೆನ್ಸ್ ಮಾಡಬೇಕಾದ್ರೂ ಕೂಡ ಇದನ್ನು ಸೇವನೆ ಮಾಡಿಬಿಟ್ಟು ಅವರು ಅಫೆನ್ಸ್ ಮಾಡೋದು ಅಂತ ಒಂದು ಪ್ರವೃತ್ತಿ ಇತ್ತು ಅಂತ ನಮಗೆ ತಿಳಿದು ಬಂದಿದೆ. ಸೊ ಇದನ್ನು ನಾವು ಕಂಪ್ಲೀಟ್ ಟೆಕ್ನಿಕಲ್ ಎವಿಡೆನ್ಸಿಂದಲೇ ನಾವು ಇದನ್ನು ಅವ್ರನ್ನ ಇಟ್ಕೊಂಡು ವ್ಯವಸ್ಥೆ ಮಾಡೋದು. ಇವಾಗ ಸದ್ಯಕ್ಕೆ ನಾವು ನೋಡಿರೋದ್ರಲ್ಲಿ ನಾವು ಬೇರೆ ಇತರ ಕ್ಯಾಟಲ್ ಥೆಫ್ಟಲ್ಲೂ ಏನಾದ್ರು ಇರ್ಬೋದು ಅಂತ ಒಂದು ಸ್ವಲ್ಪ ನಮ್ಮ ಒಂದು ಥಿಂಕಿಂಗ್ ಇದೆ. ಅದನ್ನು ನಾವು ಚೆಕ್ ಮಾಡ್ಕೊಂಡು